ಯಾಕಮ್ಮ ತುಳಸಿ, ಯಾಕೆ ಹಿಂಗ್ ಹೇಳ್ಕೊಂಡ್ ಬರ್ತಿದ್ಯಾ? ಇಲ್ಲ ಅತ್ತೆ, ಇಲ್ಲೇನೋ ಸರಿಗ್ ನಡೀತಿಲ್ಲ ಅನಿಸ್ತಿದೆ. ಯಾಕೇನಾಯ್ತು? ಅಲ್ಲ ಅತ್ತೆ, ನಾವು ಮಾವ ಕೆಲಸ ಮಾಡೋ ಗಾರ್ಮೆಂಟ್ಸ್ ಇಂದ ಯಾರನ್ನೂ ಕರ್ದಿಲ್ಲ. ಅಂತದ್ರಲ್ಲಿ ಈ ಬಾಲರಾಜ್ ಬಂದಿದಾರಲ್ಲ, ಅವ್ರೆಲ್ಲ ಏನ್ ಮಾಡ್ತಿದ್ದಾರೆ? ಹೌದಲ್ವಾ, ಇವನ್ಗೆ ನಮ್ ಧ್ರುವನ್ ಕಂಡ್ರೇನೆ ಆಗಲ್ಲ. ಇವನ್ ಯಾಕೆ ಬಂದಿದ್ದಾನಿಲ್ಲಿ? ಅದ್ರಲ್ಲೂ ಆನಂದ್ ಜಯಂತಿ ಮದ್ವೆ ಬೇರೆ ನಡೀತಾ ಇದೆ. ಗಾರ್ಮೆಂಟ್ಸ್ ಅಲ್ಲಿ ಇರೋರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಇವ್ರು ಮಾತ್ರ ಇಲ್ಲಿ ಬಂದಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ ಅನ್ಸುತ್ತೆ. ಅವನೇನಾದ್ರೂ ಆ ಥರ ಪ್ಲಾನ್ ಮಾಡ್ಕೊಂಡು ಬಂದಿದ್ರೆ ನೀನೇ ನೋಡ್ತಾ ಇರೋ. ಈ ಸರ್ಸು ಇನ್ನೊಂದು ಮುಖನ ಅವನ್ ನೋಡ್ಬೇಕು. ಹಂಗ ಮಾಡ್ತೀನಿ ಅವನ್ಗೆ. ಅತ್ತೆ, ನಿಮ್ಮ ಅತ್ತೆ ಯಾಕೆ ಹಿಂಗೆ ಮಾತಾಡ್ತಿದ್ದಾಳೆ ಅಂತ ನೋಡ್ತಾ ಇದೀಯಾ? ಒಂದು ಇರುವೆನ್ ಸಾಯಿಸೋಕು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದವಳು ಇಷ್ಟು ಕಠೋರವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮಗ್ ಬಂದಿರೋ ಪರಿಸ್ಥಿತಿ, ನನ್ನ ಮುಂದೆ ನಡೀತಾ ಇರೋ ಸನ್ನಿವೇಶಗಳು, ಇದೆಲ್ಲದ್ರ ಮಧ್ಯೆ ನನ್ನ ಮಕ್ಕಳು ಭವಿಷ್ಯನ ಸರಿಯಾಗಿ ನಿರೂಪಿಸಕ್ಕಾಗಲ್ವೇನೋ ಅಂತ ನನಗೆ ಭಯ ಆಗ್ತಾ ಇದೆ. ನನ್ನ ಮಕ್ಕಳು ಭವಿಷ್ಯಕ್ಕೋಸ್ಕರ ಸರಿಯಾಗಿರೋ ನಿರ್ಧಾರ ತಗೊಂಡ್ರೆ ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ಒಬ್ಬ ತಾಯಿ ತನ್ನ ಮಕ್ಕಳು ಭವಿಷ್ಯನ ರೂಪಿಸೋಕೆ ಅನ್ನಪೂರ್ಣೇಶ್ವರಿನೂ ಆಗ್ತಾಳೆ. ಅದೇ ತನ್ನ ಮಕ್ಕಳ ಜೀವಕ್ಕೆ ಅಪಾಯ ಬಂದ್ರೆ ಅವ್ರನ್ನ ಉಳಿಸ್ಕೊಳ್ಳೋಕೆ ರಣಚಂಡಿನೂ ಆಗ್ತಾಳೆ. ಇವಾಗ ನನಗೆ ಬೇಕಾಗಿರೋದು ನನ್ನ ಮಗನ ಮದುವೆ ಆಗ್ಬೇಕಾಗಿರೋದಷ್ಟೇ. ಮೊದಲು ನಾವು ಅದ್ರ ಬಗ್ಗೆ ಗಮನ ಕೊಡೋಣ. ತುಳಸಿ, ನೀನೇನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಈ ನಿಮ್ ತಾಯಿ ಪ್ರೀತಿ ನೋಡಿ ಮನ್ಸು ತುಂಬೋಯ್ತು ಅಷ್ಟೇ. ಸರಿ ಅತ್ತೆ, ಬನ್ನಿ ಹೋಗೋಣ. ಇಲ್ಲ ಬಾಲರಾಜ್ ಮತ್ತೆ ಏನಾದ್ರೂ ಕಿತಾಪತಿ ಮಾಡ್ಬಿಡ್ತಾನೆ. ತುಳಸಿ, ನೀನ್ ಏನು ಯೋಚನೆ ಮಾಡ್ಬೇಡ. ಅವನನ್ನ ನಾನ್ ನೋಡ್ಕೋತೀನಿ. ತಲೆ ಕೆಡ್ಸ್ಕೋಬೇಡ. ನಡಿ ಹೋಗೋಣ ಒಳಗೆ. ಬಾ. ಎಲ್ಲಿ ಧ್ರುವ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಅಲ್ಲಿ ಸಿಚುವೇಶನ್ ಹೇಗಿದೆ, ಮೈನ್ ಅವ್ರ ಕಂಡೀಷನ್ ಹೇಗಿದೆ ಅಂತ ಫಸ್ಟ್ ಕಾಲ್ ಮಾಡಿ ತಿಳ್ಕೋಬೇಕು. ಹೇ ಖುಷಿ, ಧ್ರುವನೇ ಕಾಲ್ ಮಾಡ್ತಿದ್ದಾರೆ. ರಿಸೀವ್ ಮಾಡು, ಲೌಡ್ ಸ್ಪೀಕರ್ ಹಾಕು. ಹಲೋ ಹಲೋ ಅನುಷ್ಕಾ ಅವ್ರೆ, ಅಲ್ಲಿ ಎಲ್ಲ ಸರಿಯಾಗಿ ನಡೀತಿದ್ಯಾ? ಮೈನ್ ಅವ್ರು ಓಕೆನಾ? ಇಲ್ಲೆಲ್ಲ ಸರಿಯಾಗಿ ನಡೀತಿದೆ. ಆದ್ರೇನಾ? ಏನಾದ್ರೆ? ಸುಮ್ನಿರೆ. ಧ್ರುವ, ಇಲ್ಲೆಲ್ಲ ಸರಿಯಾಗಿ ನಡೀತಿದ್ದೆ. ಇಲ್ಲ 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 ಇಲ್ಲ, ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಏನ್ ನಡೀತು? ಮೈನ್ ಅವ್ರು ನಾರ್ಮಲ್ ಆಗಿದ್ದಾರೆ ತಾನೆ? ಏನಾಯ್ತು? ಹಾ ಅವಳು ನಾರ್ಮಲ್ ಆಗಿದ್ದಾಳೆ. ಆದ್ರೆ ನೀವು ಕೊಟ್ಟಿರೋ ಸೀರೆ ಉಟ್ಕೊಂಡಿಲ್ಲ ಅಷ್ಟೇ. ಹೌದಾ? ನೀವೇನು ಫೀಲ್ ಮಾಡ್ಕೋಬೇಡಿ ಧ್ರುವ. ಅವಳು ನೀವು ಕೊಟ್ಟಿರೋ ಸೀರೆ ಉಟ್ಕೊಳ್ದೇ ಇರ್ಬೋದು, ಆದ್ರೆ ನಿಮ್ಮ ಮೇಲೆ ಇನ್ನೂ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಅದ್ ಹೇಗೆ ಹೇಳ್ತೀರಾ? ಹೇಗೆ ಅಂದ್ರೆ, ನಿಮಗೆ ನಿಶ್ಚಿತಾರ್ಥ ಆಗ್ಬೇಕು ಅಂತ ಬಲವಂತ ಮಾಡಿದ್ದೆ ಅವಳು. ಆದ್ರೆ ಇವಾಗ ಅವಳಿಗೆ ನಿಮ್ ನಿಶ್ಚಿತಾರ್ಥ ಆಗ್ತಿರೋದನ್ನ ತಡ್ಕೊಳಕ್ ಆಗ್ತಿಲ್ಲ. ಒಳಗೊಳಗೆ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಮನ್ಸಲ್ಲಿ ಒದ್ದಾಡಿ ಏನ್ ಪ್ರಯೋಜನ ಹೇಳಿ? ಇರೋ ಪ್ರೀತಿನ ಓಪನ್ ಆಗಿ ಒಪ್ಕೊಳ್ತಾ ಇಲ್ಲ ಅಲ್ವಾ? ನಿದ್ದೆ ಮಾಡೋರ್ನ ಎಬ್ಬಿಸ್ಬೋದು, ಆದ್ರೆ ನಿದ್ದೆ ಮಾಡ್ತಿರೋ ತರ ಆಕ್ಟ್ ಮಾಡೋರ್ನ ಎಬ್ಸಕ್ಕಾಗುತ್ತ ಧ್ರುವ? ಮೈನನ್ ಪರಿಸ್ಥಿತಿನೂ ಹಾಗೇ ಇದೆ. ನಿನ್ ಮೇಲ್ ಸಾಗರದಷ್ಟು ಪ್ರೀತಿ ಇದ್ರು ನಿಂಗೋಸ್ಕರ, ನಿನ್ ಕುಟುಂಬಕ್ಕೋಸ್ಕರ ಅವಳ ಪ್ರೀತಿನ ಮನ್ಸಲ್ಲೇ ಮುಚ್ಚಿಟ್ಕೊಂಡಿದ್ದಾಳೆ. ಖುಷಿಯವ್ರೆ, ನೀವಿಬ್ರು ಹೇಳೋ ತರ ಮೈನವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ತಾನೆ? ಪ್ರೀತಿ ಇಲ್ದೇನೆ ನಿಮ್ ಹೆಸರು ಅರ್ಚನೆ ಮಾಡಿಸ್ತಾಳಾ? ಏನಂದ್ರಿ?
ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರಾ? ಹೌದು ಧ್ರುವ ಅವ್ರೆ, ನಿಮ್ಮ ಎಂಗೇಜ್ಮೆಂಟ್ ನಡೀಲಿ, ನಿಮಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ಲು. ಧ್ರುವ, ನೀವು ಮಿಸ್ ಮಾಡದೆ ಬರ್ತೀರಾ ತಾನೇ? ಏನ್ ಖುಷಿ ಅವರೇ ಹೀಗೆ ಕೇಳ್ತಾ ಇದ್ದೀರಾ? ನನ್ನ ಇಷ್ಟು ದಿನ ಮೈನವ್ರು ಪ್ರೀತಿಸ್ತಿದ್ರು, ಅದ್ ನಿಜ, ನನಗೆ ಗೊತ್ತು. ಆದ್ರೆ ಎಲ್ಲಿ ಈ ಘಟನೆಗಳೆಲ್ಲ ನಡೆದ್ಮೇಲೆ ನನ್ನ ಅವ್ರ ಮನ್ಸಿಂದ ಕಿತ್ತಾಕಿದರೋ ಅಂತ ನನಗೆ ಭಯ ಕಾಡ್ತಾ ಇತ್ತು. ಆದ್ರೆ ಈಗ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು ಅಂತ ನೀವು ಹೇಳಿದ್ರಲ್ಲ, ಹಾಗಾದ್ರೆ ಅವ್ರು ನನ್ನ ಖುಷಿನ ಇನ್ನೂ ಬಯಸ್ತಿದ್ದಾರೆ ಅಂತ ಗೊತ್ತಾಯ್ತು. ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು ಅಂತ ನೀವು ಹೇಳಿದ್ರಲ್ಲ, ಹಾಗಿದ್ರೆ ಅವ್ರು ನನ್ನ ಸಂತೋಷನ ಇನ್ನೂ ಬಯಸ್ತಿದ್ದಾರೆ ಅಂತ ನನ್ಗೆ ಅರ್ಥ ಆಯ್ತು. ಅವ್ರ ಮನ್ಸಲ್ಲಿ ನಾನಿದ್ದೀನಿ, ಅದ್ರಲ್ಲಿ ಡೌಟೇ ಇಲ್ಲ. ಅದ್ರಲ್ಲೇನ್ ಡೌಟ್? 100% ನಿಮ್ ಸಂತೋಷನೇ ಅವಳು ಬಯಸ್ತಾಳೆ. ಇಷ್ಟು ಸಾಕು. ಇವತ್ತಲ್ಲ ನಾಳೆ ಮೈನಾ ಅವ್ರು ನನ್ನ ಪ್ರೀತಿನ ಒಪ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಬಂದಿದೆ. ಈ ಒಂದು ಧೈರ್ಯ ಸಾಕು. 1000 ಅಡಚಣೆಗಳು ಬಂದ್ರು ನಾನು ಅದನ್ನ ಎದುರಿಸಿ ಮೈನಾ ಅವ್ರ ಮುಂದೆ ಬಂದು ನಿಂತ್ಕೊಳ್ತೀನಿ. ಧ್ರುವ ಅವ್ರೆ, ಇಲ್ಲೆಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನಾನು ಅಷ್ಟೇ. ನಾನು ಯಾವಾಗ ಅಲ್ಲಿಗೆ ಬರ್ತೀನೋ, ಯಾವಾಗ ಮೈನವ್ರ ಕುತ್ತಿಗೆಗೆ ತಾಳಿ ಕಟ್ತೀನೋ, ಯಾವಾಗ ಮೈನವ್ರನ್ನ ನನ್ನವ್ರನ್ನಾಗಿ ಮಾಡ್ಕೋತೀನೋ ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದ್ರೆ ನನ್ನ ದೇಹ ಮಾತ್ರ ಇಲ್ಲಿದೆ, ನನ್ನ ಜೀವ ಎಲ್ಲ ಅಲ್ಲೇ ಇದೆ. ಆದ್ರೂ ಧ್ರುವ, ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಆ ದೇವ್ರೇ ಅಡ್ಡ ಬಂದ್ರು ಇವತ್ತು ನನ್ನನ್ನು ತಡೆಯೋದಕ್ಕಾಗಲ್ಲ. ನೋಡಿ, ನಾನು ಅಲ್ಲಿಗೆ ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ. ಅಲ್ಲಿ ತನಕ ನನ್ನ ಮೈನಾ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಕತೆನೆಲ್ಲ ಓದಿದ್ದೆ ಅಷ್ಟೇ. ಆದ್ರೆ ಡೈರೆಕ್ಟ್ ಆಗಿ ನೋಡ್ತಿರೋದು ಈಗ್ಲೇ. ನೀನ್ ಹೇಳೋದು ನಿಜ ಖುಷಿ. ಪ್ರೀತಿ ಅಂದ್ರೆ ಒಬ್ರನ್ನ ಪಡ್ಕೊಳ್ಳೋದು ಅಂತ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ಇವರಿಬ್ರು ನೋಡಿದ್ಮೇಲೆ ಅನ್ನಿಸ್ತಿದೆ ಒಬ್ರನ್ನ ಒಬ್ರು ಬಿಟ್ಕೊಟ್ಟು ತ್ಯಾಗ ಮಾಡೋದು ಅಂತ. ಇದೇ ಕಣೆ ನಿಜವಾದ ಪ್ರೀತಿ. ನೀನ್ ಹೇಳೋದು ನಿಜ. ಈ ಪ್ರೀತಿ ಯಾವತ್ತೂ ಸೋಲ್ಬಾರ್ದು. ನಾವು ಸೋಲಕ್ ಬಿಡ್ಬಾರ್ದು. ನಮ್ ಜೀವನಾದ್ರೂ ಕೊಟ್ಟು ಈ ಪ್ರೀತಿನ ಕಾಪಾಡ್ಬೇಕು. ಈ ಪ್ರೀತಿ ಯಾವತ್ತೂ ಸೋಲಲ್ಲ ಅನ್ನೋ, ಗೆದ್ದೇ ಗೆಲ್ಲುತ್ತೆ. ಬಾ ನಡಿ. ಧ್ರುವ ಬಾರು ಬೇಗ. ತುಳಸಿ ನಿಂತ್ಕೋ ನಿಂತ್ಕೋ. ಸ್ವಾಮಿಗಳೇ, ಇವಾಗ ಶುರು ಮಾಡಿ. ಈಗ ಶುರು ಮಾಡೋಣವಾ? ಶುರು ಮಾಡಿ ಬೇಗ ಬೇಗ ಶುರು. ಅವಾಗಿಂದನೂ ರೆಡಿ ಆಗಿದೀವಿ ಅಂತ ಹೇಳ್ತಾನೆ ಇದ್ದೀರಾ. ಆದ್ರೆ ಮುಖ್ಯವಾದ ವಸ್ತು ನಿಮ್ಮ ಹತ್ರ ಇದೆಯಲ್ಲ, ಅದು ಅದೇ ಸ್ವಾಮಿಗಳೇ, ಅದು ಪೂಜೆ ಸಾಮಾನೆಲ್ಲ ಇಲ್ಲೇ ಇದೆಯಲ್ಲ ಸ್ವಾಮಿಗಳೇ. ಅದೇಮ್ಮ, ಅದೇ ನೀವ್ ಹೇಳಿದ್ರಲ್ಲ, ಆಗ್ಲೇ ಹೇಳಿದ್ರಲ್ಲ, ತಾ ತಾ ತಾ. ಏನು ಮರ್ತಿಲ್ವಲ್ಲ ನಾನು. ಅದೇ ತಾ ತಾ ತಾ. ನಮ್ ತಾತನ ಬರ್ತಾರೆ. ತಾತ ಅಲ್ಲ, ತಾಳಿ.